ನಮಸ್ತೆ ಎಲ್ರಿಗೂ. ಡೊನಾಲ್ಡ್ ಟ್ರಂಪ್ ನೇತನ್ಯಾಹು ಹತ್ಯೆಗೆ ಭಾರಿ ಸ್ಕೆಚ್ ಅಂತ ಹೇಳ್ತಾ ಇದ್ದಾರೆ. ಲೇಟೆಸ್ಟ್ ಅಪ್ಡೇಟ್ ಏನಂದ್ರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಹತ್ಯೆಗೆ ಭಾರಿ ಸ್ಕೆಚ್ ರೂಪಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಇಬ್ಬರು ನಾಯಕರನ್ನು ನರಕಕ್ಕೆ ಕಳುಹಿಸುವ ಅವರಿಗೆ ಬಹುಮಾನ ಘೋಷಣೆ ಮಾಡಿದ್ದಾರೆ. ಈ ಒಂದು ಡಾಲರ್ನಲ್ಲಿ ಅಂದರೆ $58 ನಲ್ಲಿ 58 ಮಿಲಿಯನ್ ಬಹುಮಾನ ನೀಡುವ ಬಗ್ಗೆ ಇರಾನ್ ಚರ್ಚೆ ಮಾಡ್ತಿದೆ ಅಂತ ವರದಿಯಾಗಿದೆ. ಮಸೂದೆ ರಚನೆ. ಇಸ್ಲಾಮಿಕ್ ಗಣರಾಜ್ಯದ ಮಿಲಿಟರಿ ಮತ್ತು ಭದ್ರತಾ ಪಡೆಗಳಿಂದ ಪ್ರತಿಕ್ರಮ ಶೀರ್ಷಿಕೆಯಡಿ ಮಸೂದೆಯೊಂದನ್ನು ಸಿದ್ಧಪಡಿಸಲಾಗುತ್ತಿದೆ ಅಂತ ಇರಾನ್ ಸಂಸತ್ತಿನ ರಾಷ್ಟ್ರೀಯ ಭದ್ರತೆ ಮತ್ತು ವಿದೇಶಾಂಗ ನೀತಿ ಸಮಿತಿಯ ಅಧ್ಯಕ್ಷ ಇಬ್ರಾಹಿಂ ಅಜೀಜಿ ಘೋಷಿಸಿದ್ದಾರೆ. 50 ಮಿಲಿಯನ್ ಯೂರೋ ಬಹುಮಾನ. ಇದು ಯುನೈಟೆಡ್ ಸ್ಟೇಟ್ಸ್ ಮತ್ತು ಇಸ್ರೇಲ್ ನಾಯಕರನ್ನು ಹತ್ಯೆ ಮಾಡುವ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗೆ 50 ಮಿಲಿಯನ್ ಯೂರೋಗಳನ್ನು ಸರಿಸುಮಾರು 58.23 ಮಿಲಿಯನ್ ಬಹುಮಾನ ನೀಡಲು ಅನುವು ನೀಡುತ್ತೆ ಅಂತ ಇರಾನ್ ದಿ ಟೆಲಿಗ್ರಾಫ್ UK ವರದಿ ಮಾಡಿದೆ. ಫೆಬ್ರವರಿ 28ರಂದು ಆಗಿನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಅವರನ್ನು ಕೊಂದಿದ್ದಕ್ಕಾಗಿ ಟ್ರಂಪ್ ಮತ್ತು ನೆತನ್ಯಾಹು ಅವರ ಹತ್ಯೆಗೆ ಬಹುಮಾನ ನೀಡುವ ಮಸೂದೆ ಮೇಲೆ ಇರಾನ್ ಸಂಸತ್ತು ಮತ ಚಲಾಯಿಸಲು ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಿದೆ. ಮೂವರ ವಿರುದ್ಧ ಸೇಡು. ಖಮೇನಿ ಹತ್ಯೆಯಲ್ಲಿ ಪಾತ್ರ ವಹಿಸಿದ್ದಾರೆ ಎಂದು ಆರೋಪಿಸಲಾದ ಟ್ರಂಪ್, ನೆತನ್ಯಾಹು ಮತ್ತು ಯುನೈಟೆಡ್ ಸ್ಟೇಟ್ಸ್ ಸೆಂಟ್ರಲ್ ಕಮಾಂಡರ್ ಅಡ್ಮಿರಲ್ ಬ್ರಾಡ್ ಕೋಪರ್ ಅವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಲಾಗಿದೆ ಅಂತ ಅಜೀಜಿ ಹೇಳಿರುವುದಾಗಿ ಇರಾನ್ ವರದಿ ಮಾಡಿದೆ. ಟ್ರಂಪ್ ಮತ್ತು ನೆತನ್ಯಾಹು ಅವರನ್ನು ನರಕಕ್ಕೆ ಕಳುಹಿಸುವವರಿಗೆ ಬಹುಮಾನ ನಿಗದಿಪಡಿಸುವ ಕುರಿತು ದೇಶದ ಸಂಸತ್ತು ಶೀಘ್ರದಲ್ಲಿ ಮತ ಚಲಾಯಿಸುತ್ತೆ ಅಂತ ರಾಷ್ಟ್ರೀಯ ಭದ್ರತಾ ಆಯೋಗ ಮತ್ತೊಬ್ಬ ಸದಸ್ಯ ಮೊಹಮ್ಮದ್ ನಬಾವಿನ್ ಕೂಡ ಘೋಷಣೆ ಮಾಡಿದ್ದಾರೆ. ಈ ನಡುವೆ ಗಲ್ಫ್ ರಾಷ್ಟ್ರಗಳ ಮನವಿಗೆ ಇರಾನ್ ಮೇಲಿನ ದಾಳಿ ಮುಂದೂಡ್ತಾರಾ ಡೊನಾಲ್ಡ್ ಟ್ರಂಪ್? ಮುಂದೂಡಿದಾರಾ? ಏನಾಗ್ತಿದೆ, ಇರಾನ್ ಮೇಲೆ ಅಂದರೆ ಮಂಗಳವಾರ ಯೋಜಿಸಲಾಗಿದ್ದ ಇರಾನ್ ಮೇಲಿನ ಸೈನಿಕ ದಾಳಿಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದರು. ಗಂಭೀರ ಮಾತುಕತೆಗಳೊಂದಿಗೆ ನಡೆಯುತ್ತಿರುವುದರಿಂದ ಈ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ವಿ. ಸೋಮವಾರ ಅವರು ಜಾಲತಾಣಗಳಲ್ಲಿ ಪೋಸ್ಟ್ ಮಾಡ್ತಾರೆ, ಘೋಷಣೆ ಮಾಡಿದ್ದು ಒಪ್ಪಂದಕ್ಕೆ ಬರೆದಿದ್ರೆ ಯುದ್ಧ ಮತ್ತೆ ಆರಂಭವಾಗಬಹುದು ಅಂತ ಮೊದಲು ಎಚ್ಚರಿಕೆ ನೀಡಿದ್ದರು. ಅಸ್ಥಿರ ಯುದ್ಧ ವಿರಾಮ ಬಳಿಕ ಇರಾನ್ ಒಪ್ಪಂದಕ್ಕೆ ಬರಲು ಸಮಯ ಕಡಿಮೆ ಆಗ್ತಿದೆ ಅಂತ ಹೇಳಿದ್ದಾರೆ. ಯೋಜಿತ ದಾಳಿ ಕುರಿತು ಡೊನಾಲ್ಡ್ ಟ್ರಂಪ್ ಹೆಚ್ಚಿನ ವಿವರಗಳನ್ನು ನೀಡಲಿಲ್ಲ. ಆದರೆ ಒಪ್ಪಂದ ಸಾಧ್ಯವಾಗದಿದ್ದರೆ ಕ್ಷಣಾರ್ಧದಲ್ಲಿ ಇರಾನ್ ಮೇಲೆ ಸಂಪೂರ್ಣ ಮತ್ತು ಭಾರಿ ಮಟ್ಟದ ದಾಳಿಗೆ ನಡೆಸಲು ಸಿದ್ಧವಾಗಿರಿ ಅಂತ ಅಮೆರಿಕ ಸೇನೆಗೆ ಒಂದು ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ನಡುವೆ ಇರಾನ್ ಪರಿಷ್ಕೃತ 14 ಅಂಶಗಳ ಪ್ರಸ್ತಾವನೆಯನ್ನ ಅಮೆರಿಕಕ್ಕೆ ಸಲ್ಲಿಸಿದ್ದಾರೆ ಪಾಕಿಸ್ತಾನ ಮುಖಾಂತರ. ಈ 14 ಅಂಶಗಳ ಪ್ರಸ್ತಾವನೆಯನ್ನ ಒಪ್ಕೊಳ್ತಾರಾ ಟ್ರಂಪ್? ಈ ರೀತಿ ಕ್ವಶನ್ಗಳು ಕೂಡ ಮೂಡಿಬರ್ತಿದೆ. ಅಮೆರಿಕ ಮತ್ತು ಇರಾನ್ ಸಂಘರ್ಷಕ್ಕೆ ತಿಂಗಳುಗಳೇ ಕಳೆದರೂ ಕೂಡ ಶಾಂತಿ ಮಾತುಕತೆ ಮಾತ್ರ ಇನ್ನೂ ಒಂದು ದಾರದಲ್ಲೇ ನೇಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ ವಾರಗಳಲ್ಲಿ ಉಭಯ ದೇಶಗಳ ನಡುವೆ ಯುದ್ಧವನ್ನು ಕೊನೆಗೊಳಿಸಲು ಹಲವಾರು ಪ್ರಸ್ತಾಪಗಳನ್ನು ವಿನಿಮಯ ಮಾಡಿಕೊಳ್ಳೋದಾದರೂ ಎರಡೂ ಕಡೆಯವರು ಇಲ್ಲಿವರೆಗೂ ಯಾವುದೇ ಒಂದು ಒಪ್ಪಂದಕ್ಕೆ ಬರಲು ವಿಫಲ ಆಗಿದ್ದಾರೆ. ಒಟ್ಟಾರೆ ಈ ಹೆಚ್ಚುತ್ತಿರುವ ನಡುವೆ ಅಂದರೆ ಯುದ್ಧ ಭೀತಿಯ ನಡುವೆ ಭಾರತಕ್ಕೂ ಕೂಡ ಎಫೆಕ್ಟ್ ಆಗ್ತಿದೆ. ಅಂದರೆ ಭಾರತದ ಮಾರ್ಕೆಟ್ ಮೇಲೂ ಕೂಡ ಇದರ ಒಂದು ಪರಿಣಾಮ ಬೀರ್ತಾ ಇದೆ. ಈ ನಡುವೆ ಇಲ್ಲಿ ಪಾಕಿಸ್ತಾನ ಅಂದರೆ ಮಧ್ಯಪ್ರಾಚ್ಯ ಯುದ್ಧವನ್ನು ಕೊನೆಗೊಳಿಸಲು ಅಮೆರಿಕಕ್ಕೆ ಇರಾನ್ನ ಪರಿಷ್ಕೃತ 14 ಅಂಶಗಳ ಪ್ರಸ್ತಾವನೆಯನ್ನು ತಲುಪಿಸಿದ್ದಾರೆ. ಅಲ್ಲದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಪ್ರಸ್ತಾವನೆಯನ್ನು ಒಪ್ಪಿಕೊಂಡು ಯುದ್ಧವನ್ನು ಅಂತ್ಯಗೊಳಿಸ್ತಾರಾ ಅಂತ ಪಾಕಿಸ್ತಾನ ಒಪ್ಕೊಳ್ತಾರೆ ಅಂತ ಪಾಕಿಸ್ತಾನ ವಿಶ್ವಾಸ ವ್ಯಕ್ತಪಡಿಸಿದೆ. ಕಾದ್ ನೋಡಬೇಕು ಅಮೆರಿಕ ಯಾವ ರೀತಿ ಉತ್ತರ ನೀಡುತ್ತೆ ಅಂತ. ಓಕೆನಾ? ಇದು ಯುದ್ಧದ ಲೇಟೆಸ್ಟ್ ಬೆಳವಣಿಗೆ ಆಗಿದೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.